ಬಾಲಕಿಯ ರುಂಡ ಕಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ದಿನಗಳ ಬಳಿಕ ಬಾಲಕಿ ಮೀನಾಳ ತಲೆ ಪತ್ತೆ ಆಗಿದೆ. ಹತ್ಯೆ ನಡೆದ ಅನತಿ ದೂರದಲ್ಲೇ ಬಾಲಕಿಯ ತಲೆ ಪತ್ತೆ ಆಗಿರೋದು. ಬಾಲಕಿ ರುಂಡವನ್ನ ಮರದ ಮೇಲೆ ಆರೋಪಿ ಇರಿಸಿದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಆ ರುಂಡವನ್ನ ಸೆಕ್ಯೂರ್ ಮಾಡಿದ್ದಾರೆ. ಬಾಲಕಿ ಮೀನಾಳ ತಲೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸದ್ಯ ಬಾಲಕಿ ಮನೆ ಬಳಿ ಸ್ಥಳ ಮಹಜರನ್ನ ಕೂಡ ಪೊಲೀಸರು ನಡೆಸಿರೋದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ. ಇದೇ ವೇಳೆ ತಂಗಿಯ ತಲೆ ಕಂಡು ರೋಷಾಗ್ನಿಯಂತೆ ಬಾಲಕಿಯ ಅಣ್ಣ ವರ್ತಿಸಿದ್ದು ಕೂಡ ತಿಳಿದು ಬರ್ತಾ ಇದೆ. ಬಾಲಕಿಯ ಅಣ್ಣ ದಿಲೀಪ್ನಿಂದ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಯಿತು. ಆರೋಪಿಯ ಮೇಲೆ ಮೀನಾ ಅಣ್ಣ ಬಹಳಷ್ಟು ಸಿಟ್ಟಾಗಿದ್ರು ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಮೀನಾ ಸಹೋದರ ದಿಲೀಪ್ರನ್ನ ಪೊಲೀಸರೇ ಕೊನೆಗೆ ಸಮಾಧಾನ ಕೂಡ ಪಡಿಸಬೇಕಾಗಿ ಬಂತು. ನೋಡ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳನ್ನ. ಸ್ಥಳ ಮಹಜರ್ ಪ್ರಕ್ರಿಯೆ ಸಂದರ್ಭದಲ್ಲಿ ಕುಟುಂಬಸ್ಥರು ಹೇಗೆ ಆಕ್ರೋಶಗೊಂಡಿದ್ದಾರೆ, ಹೇಗೆ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಪೊಲೀಸರನ್ನ ಸಮಾಧಾನ ಮಾಡಿಸುವಂತಹ ಪ್ರಯತ್ನ ಕೂಡ ಮುಂದಾಗಿದ್ದಾರೆ. ಆರೋಪಿಯನ್ನ ಕಂಡಂತಹ ಕುಟುಂಬದವರ ರಕ್ತ ಎಷ್ಟರ ಮಟ್ಟಿಗೆ ಕುದ್ದಿರುತ್ತೆ ಅನ್ನೋದರ ಒಂದು ಇಮ್ಯಾಜಿನೇಷನ್ ನಮಗಂತೂ ಇಲ್ಲಿ ಸಿಗ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದಾರೆ ಆ ಕುಟುಂಬಸ್ಥರ ವರ್ತನೆ, ಅವರ ನೋಡಿದ ತಕ್ಷಣ. ಜೊತೆಗೆ ಬಾಲಕಿಯ ರುಂಡ 2 ದಿನಗಳ ಕಾಲ ಪತ್ತೆ ಆಗಿರಲಿಲ್ಲ. ಬಹಳಷ್ಟು ಹುಡುಕಾಡಿದ್ರು ಪೊಲೀಸರು. ಮತ್ತು ಈತನ ಹುಚ್ಚಾಟಕ್ಕೆ ಜನ ಛೀಮಾರಿ ಹಾಕ್ತಾ ಇದ್ದಾರೆ. ಸಾವಿರ ಕನಸನ್ನ ಹೊತ್ತಂತಹ ಬಡ ಕುಟುಂಬದ ಹುಡುಗಿಯ ಜೀವನ ಇಷ್ಟು ಕೆಟ್ಟದಾಗ ಅಂತ್ಯ ಆಯ್ತಲ್ಲ, ಇದಕ್ಕೆ ಕಾರಣ ಆದ್ನಲ್ಲ ಆತ ಅನ್ನುವಂತಹ ಸಿಟ್ಟು, ಅಸಹಾಯಕತೆ, ಆಕ್ರೋಶ ಎಲ್ಲವೂ ಕೂಡ ಕುಟುಂಬಸ್ಥರ ಮುಖದಲ್ಲಿ ಕಾಣಿಸ್ತಾ ಇದೆ. ಸ್ಥಳ ಮಹಜರ್ ಪ್ರಕ್ರಿಯೆ ತುಂಬ ಕೂಡ ಅವರ ಕುಟುಂಬಸ್ಥರು ಹಿಡಿ ಶಾಪ ಹಾಕ್ತಾ ಇದ್ದಿದ್ದು, ಆತನನ್ನು ನಮಗೆ ಒಪ್ಪಿಸ್ಬಿಡಿ ಅಂತ ಹೇಳ್ತಾ ಇದ್ದಿದ್ದು ಎಲ್ಲವೂ ಕೂಡ ಕಂಡು ಬರ್ತಾ ಇತ್ತು. ಪೊಲೀಸರಿಗೆ ಅತಿ ದೊಡ್ಡ ಸವಾಲು ಸ್ಥಳ ಮಹಜರ್ ಸಂದರ್ಭದಲ್ಲಾಗಿತ್ತು. ಬಿಕಾಸ್ ಇಡೀ ಊರಿಗೂರೇ ಈ ಪಾಪಿಯ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು.